ನಮಸ್ಕಾರ. ಈ ವಾರದ ನಾಮಿನೇಷನ್ ಪ್ರಕ್ರಿಯೆ ಮುಕ್ತಾಯಗೊಂಡಿದೆ. ನಾಮಿನೇಟ್ ಆಗುವಂತಹ ಸ್ಪರ್ಧಿಯನ್ನ ಸ್ವಿಮ್ಮಿಂಗ್ ಪೂಲ್ಗೆ ತಳ್ಳಿ ನಾಮಿನೇಟ್ ಮಾಡಬೇಕು ಅಂತ ಹೇಳಿ ಬಿಗ್ ಬಾಸ್ ಅನೌನ್ಸ್ ಮಾಡ್ತಾರೆ. ಅದೇ ರೀತಿಯಲ್ಲಿ ಕಾವ್ಯ ಫಸ್ಟಿಗೆ ತಳ್ಳಿದ್ದು ಗಿಲ್ಲಿಯನ್ನ. ಕೊಟ್ಟಂತಹ ರೀಸನ್ ತುಂಬಾನೇ ಸಿಲ್ಲಿ ಆಗಿತ್ತು ನನ್ನ ಪ್ರಕಾರವಾಗಿ. ರಜತ್ ಮತ್ತೆ ಗಿಲ್ಲಿ ಯಾವಾಗಲೂ ಕೂಡ ಒಟ್ಟಿಗೆ ಕೂತ್ಕೊಂಡು ಕಾಮಿಡಿ ಮಾಡ್ತಾ ಇರ್ತಾರೆ. ಮನೆಯಲ್ಲಿ ಅವರು ಸೀರಿಯಸ್ ಆಗಿರೋದು ನಾನು ನೋಡೇ ಇಲ್ಲ. ಯಾವಾಗಲೂ ಕೂಡ ತಮಾಷೆ ಮಾಡ್ತಾ ಇದ್ರೆ ಬಿಗ್ ಬಾಸ್ ಮನೆಯಲ್ಲಿ ಇರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಕಾವ್ಯ ಕೊಟ್ಟಂತಹ ರೀಸನ್ ನಿಂದ ಟೆಂಪ್ಟ್ ಆಗ್ತಾರೆ ರಜತ್ ಅವರು. ಈ ಮನೆಯಲ್ಲಿ ಕಾಮಿಡಿ ಮಾಡಲಿಕ್ಕೂ ತಮಾಷೆ ಮಾಡಲಿಕ್ಕೂ ಮಾತಾಡಲಿಕ್ಕೂ ಕೂಡ ಚಾನ್ಸಸ್ ಇಲ್ವಾ, ಅವಕಾಶಗಳಿಲ್ವಾ, ಇವೆಲ್ಲ ನೀವೆಲ್ಲ ಯಾವ ಸೀಮೆಯ ಸ್ಪರ್ಧಿಗಳ್ರಿ ಅಂತ ಹೇಳಿ ಬೈಲಿಕ್ಕೆ ಶುರು ಮಾಡ್ತಾರೆ ರಜತ್ ಅವರು. ಬಿಗ್ ಬಾಸ್ ಮನೆಯಲ್ಲಿ ಇಷ್ಟು ದಿನ ನೀವೆಲ್ಲ ಏನು ಕಿತ್ತು ದಬಾಕಿದ್ದೀರಾ, ಯಾವನು ಏನು ಕೂಡ ಮಾಡಿಲ್ಲ ಅಂತ ಹೇಳಿ ರಜತ್ ಹೇಳಿದಾಗ ಏಕವಚನದಲ್ಲಿ ಎಲ್ಲ ಮಾತಾಡಬೇಡಿ ಅಂತ ಹೇಳಿ ಧ್ರುವಂತ್ ಅವರು ಮಾತಾಡಲಿಕ್ಕೆ ಮುಂದಾಗ್ತಾರೆ. ಧ್ರುವಂತ್ ಮತ್ತೆ ರಜತ್ ನಡುವೆ ವಾಕ್ ಯುದ್ಧ ಶುರುವಾಗ್ಬಿಡುತ್ತೆ. ಚಕಮಕಿ ಶುರುವಾಗುತ್ತೆ. ಮಾತಿನಲ್ಲಿ ಜಾಸ್ತಿ ಒಬ್ರಿಗಿಂತ ಒಬ್ರು ಜಾಸ್ತಿ ಅಂತ ಹೇಳಿ ಕೈ ಮಿಲಾಯಿಸುವಷ್ಟು ಮಟ್ಟಿಗೆ ಹೋಗ್ತಾರೆ. ಮಗನ ಏನೋ ಮಾಡ್ತೀಯಾ ಅಂತ ಹೇಳಿ ರಜತ್ ಧ್ರುವಂತ್ ಮೇಲೆ ಕೂಗಾಡ್ಲಿಕ್ಕೆ ಶುರು ಮಾಡ್ತಾರೆ. ಫೈಟಿಂಗ್ ತುಂಬಾನೇ ಜೋರಾಗುತ್ತೆ. ಬಿಟ್ಟಿದ್ದಿದ್ರೆ ಇಬ್ಬರು ಕೂಡ ಕೈ ಮಿಲಾಯಿಸ್ಕೊಂಡು ಹೊಡೆದುಕೊಂಡು ಇಬ್ರು ಕೂಡ ಹೊರಗಡೆ ಹೋಗ್ತಾ ಇದ್ರು. ಧ್ರುವಂತ್ ಅವರು ಒಂದು ಮಾತನ್ನ ಕೂಡ ಹೇಳ್ತಾರೆ, ನೀನ್ ಹೇಳ್ದಂಗೆ ಕೇಳಲಿಕ್ಕೆ ನಾನು ಗಿಲ್ಲಿ ಅಲ್ಲ ಅಂತ ಹೇಳಿ. ಧ್ರುವಂತ್ ಅವರು ಇಷ್ಟು ದಿನ ಬಿಗ್ ಬಾಸ್ ನಲ್ಲಿ ಏನು ಕಿತ್ತು ದಬಾಕಿದ್ದಾರೋ ಗೊತ್ತಿಲ್ಲ. ಒಂಥರ ಶಕುನಿ ರೀತಿಯಲ್ಲಿ ಗೇಮ್ ನ ಆಡಿದಂತಹ ಸ್ಪರ್ಧಿ ಅಂದ್ರೆ ಅದು ಧ್ರುವಂತ್ ಅವರು. ಆ ಕಡೆ ಅವ್ರ ಪರವಾಗಿಯೂ ಕೂಡ ಸ್ಟ್ಯಾಂಡ್ ತಗೊಳ್ಳೋದಿಲ್ಲ, ಈ ಕಡೆ ಇವರ ಪರವಾಗಿಯೂ ಕೂಡ ಸ್ಟ್ಯಾಂಡ್ ತಗೊಳ್ಳೋದಿಲ್ಲ. ಯಾರು ಈ ವಾರ ತುಂಬಾ ಚೆನ್ನಾಗಿ ಆಡ್ತಾರೋ ಅವ್ರ ಹತ್ರ ಹೋಗ್ಬಿಟ್ಟು ಅವರಿಗೆ ಪೂಸಿ ಹೊಡೆದು ಅವ್ರ ಹತ್ರ ಕೂತ್ಕೊಂಡು ನೈಸ್ ಆಗಿ ಮಾತಾಡ್ಕೊಂಡು ಲೈಕ್ ಅವನಿಗೆ ವೋಟ್ ಬೇಕಿದ್ರೆ ವೋಟ್ ಪಡ್ಕೊಳ್ಳುವಂತ ಒಂದು ತಂತ್ರವನ್ನ ಧ್ರುವಂತ್ ಮಾಡ್ತಾ ಇದ್ರು. ಅದು ಇನ್ಮೇಲೆ ವರ್ಕೌಟ್ ಆಗೋದಿಲ್ಲ. ಇನ್ನು ಕಾವ್ಯ ಕೊಟ್ಟಂತಹ ರೀಸನ್ ಬಿಲ್ಕುಲ್ ಸರಿ ಇರಲಿಲ್ಲ. ಗಿಲ್ಲಿ ಮತ್ತೆ ರಜತ್ ಅವರು ಒಂದು ಕಂಫರ್ಟ್ ಝೋನ್ ನ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ. ಇವಾಗ ಗಿಲ್ಲಿಗೆ ನಮ್ಮ ರಘು ಅವ್ರನ್ನ ಕಂಡ್ರೆ ಆಗೋದಿಲ್ಲ, ಲೈಕ್ ರಘು ಅವರಿಗೆ ಗಿಲ್ಲಿನ ಕಂಡ್ರೆ ಆಗೋದಿಲ್ಲ ಅಂತೆ. ಯಾಕೆಂದ್ರೆ ಅವರ ವೈಯಕ್ತಿಕ ಆಟವನ್ನ, ಅವರ ವೈಯಕ್ತಿಕ ವ್ಯಕ್ತಿತ್ವವನ್ನ ಗಿಲ್ಲಿ ಬದಲಾಯಿಸಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾನೆ ಅಂತ ಹೇಳಿ ರಘುಗೆ ತುಂಬಾ ದುರಹಂಕಾರ ಬಂದ್ಬಿಟ್ಟಿದೆ. ಆಕ್ಚುಲಿ ರಘುವಿನ ನಿಜವಾದ ಮುಖವಾಡವನ್ನ ಇಷ್ಟು ದಿನ ಮುಚ್ಚಿಟ್ಟಿದ್ದೆ ನಮ್ಮ ಗಿಲ್ಲಿ ಅವರು. ಇವಾಗ ರಘುವಿನ ಮುಖವಾಡ ಹೊರಗಡೆ ಬಂದಿದೆ. ಹಾಗಾಗಿ ರಘುಗೆ ನನ್ನ ವ್ಯಕ್ತಿತ್ವವನ್ನ ಬದಲಾಯಿಸಲಿಕ್ಕೆ ಗಿಲ್ಲಿ ಪ್ರಯತ್ನ ಪಡ್ತಾ ಇದ್ದಾರೆ ಅಂತ ಹೇಳುವಂತಹ ಯಾವುದೇ ರೈಟ್ಸ್ ಕೂಡ ಹೊಂದಿಲ್ಲ ರಘು. ಯಾಕೆಂದ್ರೆ ರಘುವಿನ ನಿಜವಾದ ಮುಖವಾಡ ಹೊರಗಡೆ ಬಂದಾಗಿದೆ ಆಲ್ರೆಡಿ. ಹಾಗಾಗಿ ಅವರು ಮಾತನಾಡುವಂತ ಅವಶ್ಯಕತೆನೇ ಇರೋದಿಲ್ಲ. ಇದು ಈ ಒಂದು ಪ್ರೋಮೋದ ಒಂದು ಲೇಟೆಸ್ಟ್ ರಿಯಾಕ್ಷನ್. ಲೈವ್ ಅಪ್ಡೇಟ್ಸ್ ಗಳನ್ನ ಆದಷ್ಟು ಬೇಗ ಕೊಡ್ತಾ ಹೋಗ್ತೀನಿ. ಹಾಗಾಗಿ ಚಾನಲ್ ಯಾವುದೇ ಕಾರಣಕ್ಕೂ ಮಿಸ್ ಮಾಡದೆ ಕೊನೆ ತನಕ ನೋಡಿ. ಈ ವಾರದ ಗಂಧರ್ವರು ರಾಕ್ಷಸರು ಟಾಸ್ಕ್ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಕೈ ಮಿಲಾಯಿಸುವಂತಹ ಮಟ್ಟಕ್ಕೂ ಕೂಡ ಹೋಗಬಹುದು. ಹಾಗಾಗಿ ಯಾರು ಕೂಡ ಲೈವ್ ಅಪ್ಡೇಟ್ಸ್ ಗಳನ್ನ ಮಿಸ್ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೆಯ್ಟ್ ಮಾಡ್ತಾರೆ. ಆದಷ್ಟು ಬೇಗ ವಿಡಿಯೋಗಳನ್ನ ಅಪ್ಲೋಡ್ ಮಾಡಲಿಕ್ಕೆ ಶುರು ಮಾಡ್ತೀನಿ. ಧನ್ಯವಾದಗಳು. ಶುಭ ದಿನ.